ಇಲ್ಲ அந்த சோர் மிளகு சாமி அது அந்த சோர் மிளகு ನಾನು ಉಪ್ಪದು ಫೋಟೋ ಬಂದ ಸಾಮಾನು ಇದು ಹೀಗೆ ಫೋಟೋ ಮಾಮ ಹಿಡ್ಬೇ ಇಲ್ಲ ಸರಿ ಇರ್ತಾರೆ மாமா இதுக்கு போன்சர் கேட்டேன் நாங்கள் அவங்க ஓனரை டேரெக்டாக தினேஷ் சரி நான் சொல்லிட்டேன் ப்ரப்போசலில் சைன் பண்ணி கொடுக்குற மாதிரி தான் பண்ணுறேன் இல்லைன்னா நான் பண்ணுறதில்ல சரி ஃபைனலாக பண்ணிட்டேன் ಸರಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಇಲ್ಲಿರೋರು ಮೈನ್ ರೋಡ್ ಆಗುವುದರಿಂದ ಎಮ್ ಎಲ್ ಎ ಅವರು ಮತ್ತು ಸದರಿ ವಾರ್ಡ್ನ ಕೌನ್ಸಿಲರ್ ಬಂದು ಕೇಳಿದ್ದಕ್ಕೋಸ್ಕರ ನಾವು ಯಾವ ಒಂದು ಅಬ್ಜೆಕ್ಷನ್ ಇಲ್ಲದೆ ದೇವಸ್ಥಾನವನ್ನು ತೆಳ್ಳಲು ಒಪ್ಪಿಕೊಂಡಿರುತ್ತೇವೆ. 6 ಅಡಿ ಉದ್ದ, 6 ಅಡಿ ಅಗಲ, ಉದ್ದ 13 ಅಡಿ ಮಾಡಿದ್ದಾರೆ. ಊರು ಕ್ಷೇಮ ಲಾಭಕ್ಕೋಸ್ಕರ ಊರು ಡೆವಲಪ್ಮೆಂಟ್ ಮಾಡ್ತಾರೆ. ಎಮ್ ಎಲ್ ಎ ಮೇಡಮ್ ರಿಸ್ಕ್ ತೊಗೊಂಡು ಈ ಡ್ರೈನೇಜು ರೋಡುಗಳ ವ್ಯವಸ್ಥೆಗಳು ಆಗ್ತಾಯಿದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಮ್ ಎಲ್ ಎ ಮೇಡಮ್ಗೆ ತುಂಬ ಧನ್ಯವಾದಗಳು ಹೇಳ್ತಕೊಂಡಿದ್ದೀವಿ. ಮತ್ತು ನಮ್ಮ ಕೌನ್ಸಿಲರ್ ಕರ್ನಾ ಸರ್ ಅವ್ರ ಜೊತೆ ಇದ್ಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಥರ ನಡೀತಾ ಇದೆ ಕೆಲಸಗಳನ್ನು. ಮತ್ತು ಈ ದೇವಸ್ಥಾನ ಡೆಮಾಲಿಷ್ ಮಾಡಿದ್ದಾರೆ. ನಮ್ಮ ಸ್ವಾಮಿ ಅವ್ರ ಒಂದು ಕೇಳಿದ್ದಾರೆ ಡೆಮಾಲಿಷ್ ಮಾಡೋಕ್ಕೆ ಏನು ಮಾಡ್ತೀರಾ ಸ್ವಾಮಿ ಅಂತ. ಅವರು ಮನಸ್ಫೂರ್ತಿಯಿಂದ ಒಪ್ಕೊಂಡಿದ್ದಾರೆ. ಊರು ಚೆನ್ನಾಗಿರಬೇಕು, ದೇವಸ್ಥಾನ ಪರವಾಗಿಲ್ಲ ಕೊಡಬೇಡಿ, ಅದಕ್ಕೆ ಏನು ತಕ್ಕಂಥ ನಮಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ಅಂತ ಅರ್ಚಕರು ಕೇಳಿದ್ದಕ್ಕೆ ಕರ್ನಾ ಅವರು ಕೌನ್ಸಿಲರ್ ಬಂದು ಮುಂದ್ಗಡೆ ನಿಂತ್ಕೊಂಡು ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಏನಾದರೂ ಗೌರ್ಮೆಂಟ್ ಸ್ಕೀಮ್ ಇದ್ದರೆ ಒಂದು ಕ್ಲೈಮ್ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಎಲ್ಲರ ಪರವಾಗಿ ನಾನು ಒಂದು ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ. ಇದು ಇನ್ನೂ ಸ್ವಲ್ಪ ಜಲ್ದಿ ಕೆಲಸ ಆಗಬೇಕಂತ ನಾನು ಒಂದು ಪ್ರಯತ್ನ ಮಾಡ್ಕೊಳ್ತೀವಿ. ಊರು ಚೆನ್ನಾಗಿರಬೇಕು, ಊರ ಮಕ್ಕಳು ಚೆನ್ನಾಗಿರಬೇಕು. ಎಮ್ ಎಲ್ ಎ ಮೇಡಮ್ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಂದು ಧನ್ಯವಾದಗಳು. ನಮಸ್ತೆ. ನಮಸ್ಕಾರ. ನಾವು ಇಲ್ಲಿ ಪಕ್ಕದಲ್ಲಿ ಅಂಗಡಿ ಇಟ್ಕೊಂಡಿದ್ದೀವಿ. ನಮ್ಮ ಊರು ಮತ್ತು ನಮ್ಮ ರೋಡ್ನ ಡೆವಲಪ್ ಮಾಡ್ತಾ ಇದ್ದಾರೆ ಎಮ್ ಎಲ್ ಎ ಸಾಹೇಬರು. ನಾವೆಲ್ಲರೂ ಅವ್ರಿಗೆ ಮನಸ್ಫೂರ್ತಿಯಾಗಿ ಸಪೋರ್ಟ್ ಮಾಡ್ತಾಯಿದ್ದೀವಿ. ಯಾವುದೇ ತೊಂದರೆ ಕೊಡೋದಿಲ್ಲ. ಎಲ್ಲರೂ ಅದೇ ಥರ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಸುಮಾರು 4 ತಿಂಗಳಿಂದ ನಡೀತಾ ಇರುವ ಈ ರೋಡಿನ ಅಗಲೀಕರಣದ ಕೆಲಸ ಈಗ ಆಲ್ಮೋಸ್ಟ್ ಆಲ್ 90% ಕೆಲಸ ಮುಕ್ತಾಯಗೊಂಡಿದೆ. ಇನ್ನು 10% ಕೆಲಸ ಅಲ್ಲಲ್ಲಿ ಬಿಟ್ಟಿರುವ ಚಿಕ್ಕ ಚಿಕ್ಕ ಕೆಲಸಗಳು, ಈ 3 ಟ್ರಾನ್ಸ್ಫಾರ್ಮರು ಪ್ಲಸ್ ಈ ದೇವಸ್ಥಾನದ್ದು ಸ್ವಲ್ಪ ತೆರವುಗೊಳಿಸುವ ಕಾರ್ಯಕ್ರಮ ಇತ್ತು. ಅದಕ್ಕೆ ಹಬ್ಬಗಳ ವಿಚಾರ ಇದ್ದಿದ್ದರಿಂದ ನಮ್ಮ ಅರ್ಚಕರು ಕೇಳ್ಕೊಂಡಿದ್ರು 1 ವಾರ 10 ದಿವಸ ಟೈಮ್ ಕೊಡಿ ಕ್ಲಿಯರ್ ಮಾಡಿಬಿಡೋಣ ಅಂತ. ಅದು ಹಬ್ಬ ಮುಗಿದ ತಕ್ಷಣ ಅವ್ರು ಬಂದು ಇವತ್ತು ಎಲ್ಲ ತಲೆ ಕ್ಲಿಯರ್ ಮಾಡಿಸ್ಕೊಳ್ಳಿ ಅಂತ ನಿಂತು ಅವರು ಇದು ತೆರವುಗೊಳಿಸಲಿಕ್ಕೆ ನಮ್ಗೆ ಸಹಾಯ ಕೊಟ್ಟಿದ್ದಾರೆ. ಇದೇ ಥರ ಎಲ್ಲರೂ 99% ನಮ್ಗೆ ಸಹಾಯ ಕೊಟ್ಟು ಈ ಕೆಲಸವನ್ನು ಇಷ್ಟು ಸ್ಮೂತಾಗಿ ನಡೆಯೋಕ್ಕೆ ಒಂದು ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ಕೊತೀನಿ. ಅದು ಇಲ್ದಿರ ನಮ್ಮ ಅರ್ಚಕರು ಏನು ಒಂದೇ ಒಂದು ಸಿಂಗಲ್ ಮಾತು ನಾಡಲ್ಲಪ್ಪ, 4 ಜನಕ್ಕೆ ಆಗೋದು ನಮ್ಗೆ ಆಗಬೇಕು, 4 ಜನಕ್ಕೆ ಏನಾಗುತ್ತೋ ಅದೇ ನಮ್ಗೆ ಆಗುತ್ತೆ ಅಂತ ಇಷ್ಟು ನೀಟಾಗಿ ಅವರು ಅಚ್ಚುಕಟ್ಟಾಗಿ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬ ಸಂತೋಷ ಅನ್ನಿಸ್ತದೆ. ಅವ್ರಿಗೆ ನಿಜವಾಗ್ಲೂ ನಾನು ಮನಸ್ಫೂರ್ತಿಯಾಗಿ ಅವ್ರಿಗೆ ಧನ್ಯವಾದನ ಅರ್ಪಿಸ್ತೇನೆ. ಈಗ ಗೋಡೆ ತಲ್ಲಿರೋದ್ರಿಂದ ಗೋಡೆ ವೀಕ್ ಆಗಿದೆ. ಅದಕ್ಕೇನೆ ಅದು ತೆರವುಗೊಳಿಸುವಾಗ ಏನಾದರೂ ಲೂಸ್ ಆಗುತ್ತೋ ಏನೋ, ಇಲ್ಲ ಡೆಮಾಲಿಷ್ ಏನಾದರೂ ಕೆಳಗೆ ಬೀಳುತ್ತೆ ಏನೋ ಅಂತ ನಾವು ಮೈಂಡಲ್ಲಿ ಇಟ್ಕೊಂಡಿದ್ವಿ. ಆಲ್ರೆಡಿ ಮಾತುಕತೆ ಮಾಡ್ಕೊಂಡಿದ್ವಿ. ಎಮ್ ಎಲ್ ಎ ಅವ್ರ ಕಡೆಯಿಂದ ಏನಾದರೂ
ಡ್ಯಾಮೇಜಸ್ ಆದರೆ ಅದನ್ನೂ ಪೂರ್ತಿಯಾಗಿ ಮಾಡ್ಕೊಳೋಣ ಅಂತ ಅವರು ಆಮೇಲೆ ಅವರು ನಿನ್ನೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇಷ್ಟವರೆಗೂ ಏನೂ ಅದನ್ನು ಕಾಣಿಸ್ತಾ ಇಲ್ಲ. ಈಗ ಡ್ರೈನಿಗೆ ಆಗಿರುವಾಗ ಏನಾದರೂ ಫೌಂಡೇಶನ್ ಎಲ್ಲ ವೀಕ್ನೆಸ್ ಏನಾದರೂ ಸಿಕ್ಕಿದ್ರೆ ಅದಕ್ಕೆ ಬೇಕಾದ ಎಲ್ಲನೂ ಸಪೋರ್ಟ್ ನಾವು ಮಾಡಿಕೊಡ್ತೀವಿ, 100% ಮಾಡಿಕೊಡ್ತೀವಿ. MLA ಅವರು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದನ್ನು ದೇವಸ್ಥಾನವನ್ನು ನೀಟಾಗಿ ಮಾಡಿಕೊಡ್ಬೇಕು, ಅದು ನಮ್ಮ ಕರ್ತವ್ಯ ಅಂತಲೂ ಹೇಳಿದ್ದಾರೆ. ಖಂಡಿತವಾಗಿ ಸರ್, ವೀಕ್ ಆದಾಗ ಖಂಡಿತವಾಗಿ ಅದು ಏನಿದೆಯೋ ಅದ್ರಿಗೆ ಸಪೋರ್ಟ್ ಆಗಿ ಅದಕ್ಕೆ ಸೇಫ್ಟಿ ಮಾಡಿಕೊಡೋ ಜವಾಬ್ದಾರಿ ನಾವು ತಗೊಂಡಿದ್ದೀವಿ. ನಾವು ಖಂಡಿತವಾಗಿ ಮಾಡ್ಕೊಡ್ತೀವಿ.